ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬುಧ ಗ್ರಹದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಲ್ರೆಡಿ ನಾವು ಸೂರ್ಯ ಮತ್ತು ಚಂದ್ರ ಕುಚ ಗ್ರಹದ ವಿಚಾರಗಳು 6, 8, 12ರಲ್ಲಿದ್ದರೆ ದುಸ್ಥಾನಗಳಲ್ಲಿದ್ದರೆ ಆ ಗ್ರಹಗಳಿಗೆ ಏನು ಜ್ಯೋತಿಷ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೆ. ಈಗ ಬುಧ ಗ್ರಹ 6, 8, 12ರಲ್ಲಿ ದುಸ್ಥಾನಗಳಲ್ಲಿದ್ದರೆ ಏನೇನು ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಯಾರ ಜಾತಕದಲ್ಲಿ ಬುಧ 6, 8, 12ರಲ್ಲಿದ್ದರೆ ಅವ್ರು ಕಂಪಲ್ಸರಿ ಪ್ರತಿ ಬುಧವಾರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ಅವ್ರ ಕೈಯಾರ ದೀಪ ಹಚ್ಚಿ ಪೂಜೆ ಮಾಡಬೇಕು. ಮತ್ತು ದೇವರಿಗೆ ಜೇನುತುಪ್ಪ ಮತ್ತು ಬಾಳೆಹಣ್ಣು ಮಿಕ್ಸ್ ಮಾಡಿ ನೈವೇದ್ಯ ಮಾಡಿಡಬೇಕು. ಜೇನುತುಪ್ಪ ಮತ್ತು ಬಾಳೆಹಣ್ಣು ಭಾರಿ ಇಂಪಾರ್ಟೆಂಟ್. ಇದು ಬುಧ ಗ್ರಹ ನೀಚ ಆಗಿರೋರಿಗೆ ಮನೆಯಲ್ಲಿ ಬುಧವಾರ ಅವರೇ ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಒಂದು. ಮತ್ತು ಜೇನುತುಪ್ಪ ಮತ್ತು ಬಾಳೆಹಣ್ಣು ಎರಡೂ ಸಾಕು. ಜೇನುತುಪ್ಪ ಬಾಳೆಹಣ್ಣು ನೀಟಾಗಿ ಮಿಕ್ಸ್ ಮಾಡಿ ರಸಾಯನ ಥರ ನೈವೇದ್ಯಕ್ಕೆ ದೇವ್ರಿಗಿಟ್ಟರೆ ಬುಧಗ್ರಹ ಖಂಡಿತವಾಗ್ಲೂ ಸಂತೃಪ್ತಿ ಆಗ್ತದೆ. ನಿಮಗೆ ಬುಧಗ್ರಹದ ಅನುಗ್ರಹ ಖಂಡಿತ ಸಿಗುತ್ತೆ ನಿಮಗೆ. ಇದನ್ನು ಶಿಸ್ತಾಗಿ ಮತ್ತು ಡಿಸಿಪ್ಲಿನಾಗಿ ಭಕ್ತಿಯಿಂದ ಮಾಡ್ಕೋಬೇಕು. ಇದನ್ನು ಪ್ರತಿ ಬುಧವಾರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಜೇನುತುಪ್ಪ ಮತ್ತು ಬಾಳೆಹಣ್ಣು ನೈವೇದ್ಯ ಮಾಡ್ಕೊಳ್ಳೋದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನಂದರೆ, ನಿಮಗೆ ಯಾರ ಜಾತಕದಲ್ಲಿ ಬುಧ ಕೆಟ್ಟಿರ್ತಾನೋ, ಆದರೆ 6, 8, 12ರಲ್ಲಿರ್ತಾನೋ ಅವರು ಖಂಡಿತವಾಗ್ಲೂ ಹೇಳ್ತೀನಿ, ತಮ್ಮ ಸಂಬಂಧಿಕರ ಬಳಿ, ಅಂದರೆ ತಮ್ಮ ಸಂಬಂಧಿಕರು, ಸ್ನೇಹಿತರು, ಎಸ್ಪೆಷಲಿ ಸಂಬಂಧಿಕರು, ನಿಮ್ಮ ಕುಟುಂಬ ಸಂಬಂಧಿಕರು ಇರ್ತಾರಲ್ಲ ಅವ್ರ ಬಳಿ ಸಾಲ ಮಾಡಬಾರ್ದು ನೀವು. ಇದು ತುಂಬ ಒಂದು ಪ್ರಾಕ್ಟಿಕಲಾಗಿ ನನಗೆ ಅನುಭವ ಆಗಿದೆ. ಮತ್ತು ನಾವು ಇದು ಶಾಸ್ತ್ರದಲ್ಲಿದೆ. ಬುಧ ಸಂಬಂಧಿಕರನ್ನು ಪ್ರತಿನಿಧಿ ಮಾಡ್ತಾನೆ. ಬುಧ ಅಂದರೆ ಬುಧಗ್ರಹದ ಸಂಬಂಧಿಕರು, ಕುಟುಂಬದ ಸದಸ್ಯರುಗಳು ಬರ್ತಾರೆ, ಸಂಬಂಧಿಕರು ಬರ್ತಾರೆ. ಅವರ ಬಳಿ ನೀವು ಏನಾದರೂ ಸಾಲ ಮಾಡಿದ್ರೆ ಬುಧ 6, 8, 12ರಲ್ಲಿದ್ದಾಗ ಆ ಸಾಲದ ದುಷ್ಪರಿಣಾಮದಿಂದ ಜಗಳ ಆಡೋ ಸಮಸ್ಯೆ ಬರುತ್ತೆ, ಮನಸ್ತಾಪ ಬರುತ್ತೆ, ಸಾಲ ತೀರ್ಸೋಕ್ಕಾಗದೆ ನಿಮಗೆ ಸ್ವಲ್ಪ ಸಂಕಷ್ಟ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಇವ್ರ ಹತ್ರ ಸಾಲ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಇದು ಸಾಲ ಮಾಡಿದ್ರೆ ನಿಮ್ಮ ಏಳಿಗೆ ಅಭಿವೃದ್ಧಿ ಆಗೋದಿಲ್ಲ ನಿಮಗೆ. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಮತ್ತು ಮೂರನೇ ಪಾಯಿಂಟ್ ಏನಾದರೆ, ಬುಧವಾರ ಹೊತ್ತು ಕಂಪಲ್ಸರಿ 6, 8, 12ರಲ್ಲಿ ಬುಧ ಇರತಕ್ಕಂಥ ಜಾತಕದವರು ಕಟಿಂಗು, ಶೇವಿಂಗು, ಹೇರ್ ಕಟಿಂಗ್ ಮಾಡಿಸ್ಬಾರ್ದು. ಕ್ಷೌರ ಮಾಡಿಸ್ಬಾರ್ದು, ಹೇರ್ ಕಟಿಂಗ್ ಮಾಡಿಸ್ಬಾರ್ದು, ಮಾಂಸಾಹಾರ ತಿನ್ನಬಾರ್ದು, ಮೈಥುನ ಅಂದರೆ ಸೆಕ್ಸ್ ಮೈಥುನ ಮಾಡಬಾರ್ದು. ಇದು ಎಲ್ಲ ಗ್ರಹಗಳಿಗೂ ಹೇಳ್ತೀನಿ ಕಂಪಲ್ಸರಿ ಇದು. ಯಾಕಂದರೆ ಇದು ಶಾಸ್ತ್ರದಲ್ಲಿ ಬಂದಿರೋದ್ರಿಂದ ನಮ್ಮ ಜಾತಕದಲ್ಲಿ 6, 8, 12 ದುಸ್ಥಾನಗಳಲ್ಲಿ ಯಾವುದೇ ಗ್ರಹ ಇರಲಿ, ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ವಾರದಂದು ನಾವು ಈ ಒಂದು ಮಾಂಸಾಹಾರ, ಮೈಥುನ, ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಬಾರ್ದು. ಯಾಕಂದರೆ ಆಯುಷ್ ಮತ್ತು ಆರೋಗ್ಯಕ್ಕೆ ತುಂಬ ಹೊಡೆತ ಬೀಳ್ತದೆ. ನಿಮ್ಮ ಆಯುಷ್ ಆರೋಗ್ಯ ಬಲವಾಗಿರಬೇಕು ಅಂದರೆ 6, 8, 12 ಬುಧ ಇರೋದ್ರಿಂದ ಆವತ್ತಿನ ದಿವಸ ಬುಧವಾರದಲ್ಲೂ ಕ್ಷೌರ ಮತ್ತು ಮಾಂಸಾಹಾರ, ಮೈಥುನ ಮಾಡೋ ಹಾಗಿಲ್ಲ. ಒಂದು ವೇಳೆ ಬುಧನ ಜೊತೆ ಆವತ್ತು ಆ ಒಂದು 12ರಲ್ಲಿ 6, 8, 12ರಲ್ಲಿ ಫಾರ್ ಎಕ್ಸಾಂಪಲ್ ಗುರು ಇತ್ತು ಅಂತ ಇಟ್ಕೊಳ್ಳಿ. ಗುರುವಾರ ಹೊತ್ತು ನೀವು ಮಾಡೋಂಗಿಲ್ಲ ಇದನ್ನು. ಕಟಿಂಗು, ಶೇವಿಂಗು, ಮಾಂಸಾಹಾರ, ಮೈಥುನ ಇವುಗಳು ನೀವು ಮಾಡೋಂಗಿಲ್ಲ. ಮತ್ತು ಪ್ರತಿ ಬುಧವಾರ ಮನೆಯಲ್ಲಿ ಕಂಪಲ್ಸರಿ ವಿಷ್ಣು ಸಹಸ್ರನಾಮ ಪಠನೆ ಆಗಬೇಕು. ಪ್ರತಿ ಬುಧವಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಮಂತ್ರನ ಜಪ ಮಾಡಬೇಕು. ಅಥವಾ ನಿಮ್ಮ ಫೋನಲ್ಲಾದರೂ ಬರುತ್ತೆ, ಫೋನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಫೋನಲ್ಲಿ ನೀವು ಕಿವಿಗೆ ಹಾಕ್ಕೊಂಡು ಕೇಳಿದ್ರು ತುಂಬ ಒಳ್ಳೆಯದೇ. ನೀವು ಪಠನೆ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಬಾಯಾರ ನೀವೇ ಅದನ್ನು ಉಚ್ಚಾರಣೆ ಮಾಡಿ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರತಿ ಬುಧವಾರ ಅಂತೇನಿಲ್ಲ, ವಿಷ್ಣು ಸಹಸ್ರನಾಮ ನೀವು ಪ್ರತಿ ದಿವಸ ನೀವು ಪಠನೆ ಮಾಡೋದ್ರಿಂದ ಈ ಬುಧ ಗ್ರಹದ ಒಂದು ದೋಷ ನೀವು ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು. ಇನ್ನು ಬುಧವಾರದಂದು ಬ್ರಾಹ್ಮಣರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ, ಎಸ್ಪೆಷಲಿ ಬ್ರಾಹ್ಮಣರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ಪೊಂಗಲ್ಲು ಅಥವಾ ಪಾಯಸನ ಮತ್ತು ಹಸಿರು ವಸ್ತ್ರ ಇವುಗಳನ್ನು ನೀವು ಬುಧವಾರದಂದು ಬ್ರಾಹ್ಮಣರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ಪೊಂಗಲ್ಲು, ಪಾಯಸ ಮತ್ತು ಹಸಿರು ವಸ್ತ್ರ ನಿಮ್ಗೆ ಯಾವುದಾದ್ರೂ ಒಂದಾದರೂ ಅಟ್ಲೀಸ್ಟ್ ಆದರೆ ತೊಗೊಂಡೋಗಿ ಅವ್ರಿಗೆ ದಾನ ಕೊಡೋದ್ರಿಂದ ಅಥವಾ ಅವ್ರಿಗೆ ಕೊಡೋದ್ರಿಂದ ಬುಧಗ್ರಹ ಸ್ಯಾಟಿಸ್ಫೈ ಆಗ್ತಾನೆ, ಬುಧಗ್ರಹ ಸಂಪ್ರೀತನಾಗ್ತಾನೆ. ನಿಮಗೆ ಒಂದು ಆಶೀರ್ವಾದ, ಅವರ ಬುಧಗ್ರಹದ ಕಂಪ್ಲೀಟ್ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಅದನ್ನು ಗಮನ ಇಟ್ಕೊಳ್ಳಿ. ಬುಧವಾರದಂದು ಬ್ರಾಹ್ಮಣರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ಪೊಂಗಲ್ ಆಗಲಿ ಅಥವಾ ಪಾಯಸ ಆಗಲಿ ದಾನ ಕೊಡಿ, ಅವ್ರು ತಿನ್ನೋದಕ್ಕೆ ಕೊಡಿ. ಆದರೆ ಕೈಯಾದರೆ ನಿಮಗೆ ಹಸಿರು ವಸ್ತ್ರ ಅವ್ರಿಗೆ ದಾನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಪ್ರತಿದಿನ ನೀವು ಕಂಪಲ್ಸರಿ ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬುಧಗ್ರಹ ಬುದ್ಧಿಕಾರಕ ಮೆದುಳಿಗೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಮೆದುಳಿನ ನರ್ವ್ ಸಿಸ್ಟಮು, ಬಾಡಿಯಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನರ್ವ್ ಸಿಸ್ಟಮು ಆ್ಯಕ್ಟಿವ್ ಆಗುತ್ತೆ. ನಿಮಗೆ ಯಾವುದೇ ರೀತಿಯ ಬುಧಗ್ರಹದ ಅಡ್ಡ ಪರಿಣಾಮ ಬೀರೋದಿಲ್ಲ.
ಹಾಗಾಗಿ ಕಂಪಲ್ಸರಿ ಪ್ರತಿದಿನ ನೀವು ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡಲೇಬೇಕು. ಬುಧಗ್ರಹ ಸಮಸ್ಯೆ ಇರೋರು, ಇಲ್ಲಾಂದರೆ 6, 8, 12 ಬುಧಗ್ರಹ ಇರೋರಿಗೆ ಯಾವತ್ತಾದ್ರೂ ನರ್ವ್ಸ್ ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಬುದ್ಧಿಮತ್ತೆಯಿಂದ ಬ್ರೈನಲ್ಲಿ ನರ್ವ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇನಾದರೂ ಅಷ್ಟಮತ ಕೆಟ್ಟ ಗ್ರಹಗಳ ಪರಿಸ್ಥಿತಿ ಬಂದಾಗ ಆಗುತ್ತೆ. ಅದಕ್ಕೋಸ್ಕರ ನೀವು ಕಂಪಲ್ಸರಿ ಬುಧಗ್ರಹ ಇರೋರು ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಪ್ರತಿ ಬುಧವಾರ ನೀವು ₹5 ಅಂತೆ, ಪ್ರತಿ ಬುಧವಾರ 5 ರೂಪಾಯಿ ಕಾಯಿನು ಒಂದು ಡಬ್ಬದಲ್ಲಿ ಹಾಕಿ ಮನೆಯಲ್ಲಿ ನೀವು ಜೋಪಾನವಾಗಿ ಎಲ್ಲಾದರೂ ಬೀರಲ್ಲೋ ಇಲ್ಲ ನಿಮ್ಮ ಇದರಲ್ಲಿ ಇಟ್ಕೋಬೇಕು. ಅದನ್ನು ಮುಟ್ಟಬಾರ್ದು. ಯಾವುದೇ ಕಾರಣಕ್ಕೂ ಅದು ತೆಗಿಬಾರ್ದು. ಒಂದಷ್ಟು ಅಮೌಂಟ್ ಆಗೋವರೆಗೂ ಅಥವಾ 1 ವರ್ಷ ಆಗೋವರೆಗೂ ಅದನ್ನು ಯಾವುದಾದ್ರೂ ಮತ್ತೆ ವಿಷ್ಣು ದೇವಸ್ಥಾನ ಪೂಜೆಗಳಿಗೋ, ನಿಮ್ಮ ಮನೆ ಒಂದು ವಿಷ್ಣು ಸಂಬಂಧಪಟ್ಟಿದ್ದ ಪೂಜೆಗೆ ಅದನ್ನು ಉಪಯೋಗಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಬುಧಗ್ರಹದಿಂದ ಸಾಲ ಬಾಧೆ ಆಗಿದ್ದರೆ, ಋಣ ಬಾಧೆ ಇದ್ದರೆ, ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ತುಂಬ ಖರ್ಚು ಮಾಡ್ತಿದ್ರೆ ಅವೆಲ್ಲ ದೋಷ ಬಗೆಹರಿಯುತ್ತೆ. ಪ್ರತಿ ಬುಧವಾರ ನೀವು ₹5 ಅಂತೆ, ₹5 ಕಾಯಿನು, ₹5 ಚಿಲ್ಲರೆ ಕಾಯಿನ ಒಂದು ಡಬ್ಬದಲ್ಲಿ ಹಾಕಿ ಒಂದು ಮನೆಯಲ್ಲಿ ನೀವು ಒಂದು ಸೀಕ್ರೆಟಾಗಿ ಮನೆಯಲ್ಲಿ ಅದನ್ನು ಎತ್ತಿಟ್ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಬಾರ್ದು. ಅದನ್ನು ಎತ್ಕೊಂಡ್ಮೇಲೆ ಒಂದಷ್ಟು ಅಮೌಂಟ್ ಆದಮೇಲೆ ಎತ್ಕೊಂಡು ಮತ್ತೆ ಅದನ್ನು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ವಿಷ್ಣು ಗ್ರಹಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನಗಳಿಗೆ, ಪೂಜೆಗಳಿಗೆ ಅದನ್ನು ಬಳಸ್ಕೋಬೇಕು. ಇದರಿಂದ ನಿಮಗೆ ಸಾಲ ಮುಕ್ತಿ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ನಿಮ್ಗೆ ಇನ್ಕಮು ಚೆನ್ನಾಗಿ ಬರುತ್ತೆ. ವ್ಯಾಪಾರ ಬಿಸ್ನೆಸ್ಸು ಡೆವಲಪ್ಮೆಂಟ್ ಆಗುತ್ತೆ. ಇದು ಇವತ್ತಿನ ಒಂದು ವಿಚಾರಗಳೇ. ನಿಮಗೆ ಬುಧ ಗ್ರಹಕ್ಕೆ ಸಂಬಂಧಪಟ್ಟ ವಿಚಾರ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಇನ್ನು ಗುರು ಗ್ರಹ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆ ಜ್ಯೋತಿಷ್ಯರೊಳಗೆ ಸಿಗ್ತೀನಿ. ದೇವರು ಒಳ್ಳೇದು ಮಾಡಲಿ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.